ನೀರು 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 ಬೇಡ ಬೇಡ ದೊಡ್ಡದು ಬಂತು ಗುರು ಅಲ್ಲೋಡ್ಗ ಅಣ್ಣ ಟನ್ನಲ್ ಹತ್ರ ಫಸ್ಟ್ ಟೈಮ್ ಹೋಗ್ತಾ ಇದ್ದೇನೆ. ಇದು ಬಂತು ನಮ್ಮ ಬಾಸ್ ಹುಟ್ಟಿದ ಸ್ಥಳ ಬಂತು. ಇವಾಗ ನೋಡ್ರಿ ಅಲ್ಲಿ ಕಾಣ್ತಾ ಇದೆ ನೋಡ್ರಿ ಸ್ಟ್ರೈಟು, ಅದೇ ಅಂಜನಾದ್ರಿ ಕಿಷ್ಕಿಂಧ ಹನುಮಂತ ಹುಟ್ಟಿದ ಸ್ಥಳ, ಅಂದರೆ ನಮ್ಮ ಬಾಸ್ ಹುಟ್ಟಿದ ಸ್ಥಳ. ನಾನು ಇನ್ನೂ ನನ್ನ ಕೈಗೆ ಒಂದು ಟ್ಯಾಟ್ ಹಾಕ್ಸಿದ್ದೀನಿ. ಇನ್ನೂ ಟೈಮ್ ಸಿಕ್ತಂದರೆ ಅದು ಕೂಡ ಅಲ್ಲಿ ಪೂಜಾರಿ ತೋರಿಸ್ಬಿಟ್ಟು ದೇವ್ರದ್ದು ಆದರೆ ಅದ್ರ ಮೇಲೆ ಹಚ್ಚೋಕ್ಕೆ ಟ್ರೈ ಮಾಡಿಸೋಣ. ಟ್ರೈ ಮಾಡೋಣ, ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ. ಏನು ಕೋಲ್ಡ್ ಆಗಲ್ಲ ಬೈ ನೀರು. 575 ಮೆಟ್ಲುಗಳಿವೆ. ಸೊ ಔಟನ್ನ ಏರೋಣ ಇವಾಗ. ನೋಡಿ ಆ ಥರ ಎಲ್ಲ ಫ್ಯಾನ್ ಟೈಪ್ ನೋಡಿರ್ತೀರ, ಅದು ಕರೆಂಟ್ ಉತ್ಪಾದನೆ ಮಾಡುತ್ತೆ. ಸೊ ಫ್ಯಾನ್ಗಳು ನೋಡ್ತಾ ಇರ್ಬೋದು, ದೂರಿಂದ ನೋಡಿದ್ರೆ ಚಿಕ್ಕದು ಅಂತ ಅನಿಸುತ್ತೆ. ರಿಯಲಾಗಿ ಎಷ್ಟು ದೊಡ್ಡದಾಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಮುಂದ್ಗಡೆ ತೊಗೊಂಡು ಹೋಗ್ತಾ ಇದ್ದಾರೆ ಲಾರಿಯಲ್ಲಿ, ನಿಮಗೆ ತೋರಿಸ್ತೀನಿ. ಇಲ್ಲಿಂದ ಸ್ಟಾರ್ಟ್ ಆಗಿರೋದು. ಎಷ್ಟು ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಹೊಸ ವೀಡಿಯೋಗೆ ಸ್ವಾಗತ. ತುಂಬ ದಿನ ಆಗಿತ್ತು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ದಿರ. ನಾನಿವತ್ತು ಹೋಗ್ತಾ ಇದ್ದೀನಿ ಬೆಂಗಳೂರು ಟು ಅಂಜನಾದ್ರಿ ಅಂತೇಳಿ ಹೋಗ್ತಾ ಇದ್ವಿ. ಆನ್ ದ ವೇ ಆಮೇಲೆ ಹುಲಿಗೆಮಾಯಿ ದೇವಸ್ಥಾನ ಅಂತೇಳಿ ಏನೋ ಬರುತ್ತೆ. ಸೊ ಅಲ್ಲಿಗೂ ಕೂಡ ವಿಸಿಟ್ ಮಾಡೋ ಪ್ಲ್ಯಾನ್ ಇದೆ. ನೋಡೋಣ ಬನ್ನಿ, ವಿಡಿಯೋ ಶುರು ಮಾಡೋಣಂತೆ. ನಮ್ಮ ಫ್ರೆಂಡ್ ಒಬ್ಬನು ಬರ್ತಾನಂತೆ, ಮುಂದ್ಗಡೆ ಇದ್ದಾನೆ. ಅವನೊಬ್ಬನು ಪಿಕಪ್ ಮಾಡಿಕೊಂಡು ನಮ್ಮ ರೈಡ್ ಶುರು ಮಾಡೋಣಂತೆ. ನಾನು ನಿಮಗೆ ಸೆಂಟ್ರಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಗೈಸ್ ಫೈನಲಿ ಬಂದ್ವಿ. ಇದೆಲ್ಲ ಐ ಥಿಂಕ್ ಚಿತ್ರದುರ್ಗ ದಾಟಿದ್ದೀವಿ. ಚಿತ್ರದುರ್ಗ ಪೆಟ್ರೋಲ್ ಬಂಕ್ ಮುಂದ್ಗಡೆ ನಾನು ಚೈನಿದು ಲೂಬ್ರೇಟ್ ಮಾಡಿದ್ದಿಲ್ಲ, ಅದಕ್ಕೋಸ್ಕರ ಲೂಬ್ರಿಕೇಟ್ ಮಾಡಿದೆ. ಇಲ್ಲೇ ಒಂದು ಆಯಿಲ್ ತೊಗೊಂಡ್ಬಿಟ್ಟು, ಒಂದು ಚಿಕ್ಕದು ಆಯಿಲ್ ತೊಗೊಂಡ್ಬಿಟ್ಟು ಲೂಬ್ರಿಕೇಟ್ ಮಾಡಿದೆ. ಸೊ ಇವಾಗ ಗಾಡಿ ಓಕೆ. ಸೊ ನಮ್ಮ ಜೊತೆ ನಮ್ಮ ಫ್ರೆಂಡು ರಾಮು ಅವರಿದ್ದಾರೆ. ಸೊ ಆವಾಗಲೇ ಏನಕ್ಕೆ ಆನ್ ಮಾಡಿರಲಿಲ್ಲ ಅಂದರೆ ಕ್ಯಾಮ್ರಾ, ಅವಾಗೆಲ್ಲ ಫುಲ್ಲು ನೈಟ್ ಹತ್ತಿತ್ತು. ಸ್ವಲ್ಪ ನಾವು ಆದಷ್ಟು ಬೇಗ ರೀಚ್ ಮಾಡಬೇಕಂತ ಜಾಸ್ತಿ ಸ್ಪೀಡ್ ಹೊಡೆದ ಕಡೆ ಫೋಕಸ್ ಮಾಡ್ತಾಯಿದ್ವಿ. ಇವಾಗ ಆರಾಮ್ 110 ಐತೆ, ಆರಾಮಾಗಿ ಆಟಾಡ್ಕೊಂಡು ಹೊಡಿಬೋದು. ಇವಾಗ ಯಾವುದೇ ರೀತಿ ಟೆನ್ಷನ್ ಇಲ್ಲ. ಇಲ್ಲಿ ನೋಡ್ರಿ ಪ್ಲೇಸ್ ಮಾತ್ರ ಸಖತ್ತಾಗೈತೆ. ಈ ಪ್ಲೇಸು ಏನು ಪ್ಲೇಸ್ ಗೊತ್ತಾ ಇದು? ನಮ್ಮೂರು ಕೂಡ ಹಿಂಗೆ ಹೋಗೋದು. ನೆಕ್ಸ್ಟ್ ಟೈಮಿಂದ ನಾನು ಊರಿಗೆ ಹೋಗ್ಬೇಕಾದ್ರೆ ಇದೇ ರೂಟಿಂದ ಹೋಗ್ತೀನಿ. ಎಷ್ಟು ಸಖತ್ತಾಗೈತೆ, ಸೂಪರ್. ನಮ್ಮೂರಿಗೆ ಏನು, ನಮ್ಮೂರು ಹೈದ್ರಾಬಾದು, ಇದು ಅನಂತಪುರ, ಪೆನ್ಕೊಂಡ ಮೇಲಿಂದ ಹೋಗ್ಬೇಕು ನಮ್ಮೂರಿಗೆ ಹೋಗ್ಬೇಕಂದ್ರೆ, ಯಾದಗಿರಿಗೆ ಹೋಗ್ಬೇಕಂದ್ರೆ. ಬಟ್ ಹಿಂಗೆ ಹೋದ್ರೆ ಒಂದು 50-60 ಏನೋ ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟ್ ಟೈಮಿಂದ ನಂಗೆ 60-50 ಜಾಸ್ತಿ ಆದರೂ ಪರವಾಗಿಲ್ಲ, ಹಿಂಗೆ ಹೋಗ್ತೀನಿ. ಈ ರೂಟ್ ಮಾತ್ರ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೈತೆ. ನೇಚರು ಸಖತ್ತಾಗೈತೆ. ಗಾಡಿ ಮೇನ್ ರೋಡು ಹೆಂಗೆ ಓಡ್ತಾ ಇದೆ ಅಂದರೆ ಮಸ್ತಾಗಿ ಓಡ್ತಾಯಿದೆ. ಯಾವುದೇ ರೀತಿ ಹಿಂಗೆ ಅಡ್ಡ ಬರೋದು, ಜನ ಅಡ್ಡ ಬರೋದು, ಅಲ್ಲಲ್ಲಾದರೆ ಸುಮ್ಮನೆ ಎಲ್ಲಿ ಬಂದು ಅಲ್ಲೇ ಅಡ್ಡ ಬರ್ತಾಯಿದ್ರು ಜನ. ಇಲ್ಲಾದರೆ ಹೈವೇ ರೋಡು. ಯಾವಾಗ ನನಗೆ ಆಶ್ಚರ್ಯ ಆಗ್ತಾಯಿದೆ, ಒಂಚೂರು ಬೇಜಾರಾಗಿಲ್ಲ, ಹಂಗೆ ಐತೆ ರೂಟ್ ಮಾತ್ರ ಸಖತ್ತಾಗೈತೆ. ಗೈಸ್ ನೋಡ್ರಿ ಗೈಸ್, ಹೆಂಗೈತೆ ರೋಡು, ಮಸ್ತಾಗೈತೆ. ಇದೇನಾದರೂ ಮಾನ್ಸೂನ್ ಟೈಮಲ್ಲಿ ಏನಾದರೂ ಬರಬೇಕು ಈ ಕಡೆ, ನಿಜವಾಗ್ಲೂ ಮಸ್ತಾಗಿರುತ್ತೆ ಅಂತ ಅನ್ಕೋತೀನಿ. ಹೊಸಪೇಟೆ ರೂಟು ನಿಜವಾಗ್ಲೂ ಎಷ್ಟು ಸಖತ್ತಾಗೈತೆ ಅಂದರೆ, ಮಾನ್ಸೂನ್ ಟೈಮಲ್ಲಿ ಏನಾದರೂ, ಮಳೆಗಾಲ ಟೈಮಲ್ಲಿ ಏನಾದ್ರು ಬಂದರೆ ಸ್ವರ್ಗ ಬಿಡ್ರಿ ಈ ರೂಟು. ಹೆಂಗಿರೋದು ಇಂಥ ಬೇಸಿಗೆಯಲ್ಲಿ ಕೂಡ ಎಷ್ಟು ತಣ್ಣಗೆ ಅನಿಸ್ತಾ ಇದೆ ಅಂದರೆ, ಹೆವಿ ತಣ್ಣಗೆ ಅನಿಸ್ತದೆ. ಟೈಮ್ ಬಂದ್ಬಿಟ್ಟು ಇವಾಗ 9:30 ಆದರೂ ಕೂಡ ಎಷ್ಟು ತಣ್ಣಗೆ ಬೀಳ್ತಾ ಇದೆ ಅಂದರೆ ಗಾಳಿ ಮಸ್ತಾಗಿ ಬರ್ತಾ ಇದೆ. ಗೈಸ್ ನೀವೆಲ್ಲ ಆ ಥರದ್ದು ಕರೆಂಟ್ದು ಆ ಥರ ಎಲ್ಲ ಫ್ಯಾನ್ ಟೈಪ್ ನೋಡಿರ್ತೀರ, ಅದು ಕರೆಂಟ್ ಉತ್ಪಾದನೆ ಮಾಡುತ್ತೆ. ಸೊ ಫ್ಯಾನ್ಗಳು ನೋಡ್ತಾ ಇರ್ಬೋದು, ದೂರಿಂದ ನೋಡಿದ್ರೆ ಚಿಕ್ಕದು ಅಂತ ಅನಿಸುತ್ತೆ. ರಿಯಲಾಗಿ ಎಷ್ಟು ದೊಡ್ಡದಾಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಮುಂದ್ಗಡೆ ತೊಗೊಂಡು ಹೋಗ್ತಾ ಇದ್ದಾರೆ ಲಾರಿಯಲ್ಲಿ, ನಿಮಗೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಅಲ್ಲಿ ಏನಿದೆಯೋ ಫ್ಯಾನಿನ ಪಂಖಗಳು, ರೆಕ್ಕೆಗಳು ಏನಂತಾರೋ, ಸೊ ಅದು ಇಷ್ಟು ದೊಡ್ಡದಾಗಿ ಕಾಣುತ್ತೆ ನೋಡಿ ರಿಯಲಾಗಿ. ಇಲ್ಲಿಂದ ಸ್ಟಾರ್ಟ್ ಆಗಿರೋದು
ಎಷ್ಟು ಲೆಂತ್ ಆಗಿದೆ ನೋಡ್ರಿ. ನೋಡ್ತಾ ಇರ್ಬೋದು ಎಷ್ಟು ಲೆಂತ್ ಆಗಿದೆ ನೋಡ್ರಿ. ಏನಿಲ್ಲ ಅಂದ್ರೆ ಒಂದು 200-300 ಮೀಟ್ರ್ ಇದೆ ಆರಾಮಾಗಿ. ನೋಡ್ತಾ ಇರ್ಬೋದು. ದೂರಿಂದ ನೋಡಿದ್ರೆ ಎಷ್ಟು ಚಿಕ್ಕದು ಅನಿಸುತ್ತೆ, ಅಲ್ಲಿ ನೋಡ್ರಿ ಎಷ್ಟು ದೊಡ್ಡದಿದೆ. ಮಿನಿಮಮ್ 200 ಮೀಟ್ರ್ ಆದರೂ ಇದ್ದೇ ಇದೆ ಅದು. 200 ಮೀಟರ್ ಇಲ್ಲ 150 ಮೀಟರ್ ಆದರೂ ಇದ್ದೇ ಇದೆ ಅದು ಪಕ್ಕ. ನೋಡಿ ಇಲ್ಲೆಲ್ಲ ಸುತ್ತಮುತ್ತ ಅದೇ ಹಾಕಿದ್ದಾರೆ. ಯಾಕಂದರೆ ಇಲ್ಲೆಲ್ಲ ಗಾಳಿ ಸ್ವಲ್ಪ ಜಾಸ್ತಿ ಅಲ್ವಾ. ಸೊ ತಿರುಗಿದಾಗೆಲ್ಲ ಕರೆಂಟ್ ಎಲ್ಲ ಉತ್ಪಾದನೆ ಆಗ್ತಾ ಇರುತ್ತೆ. ಕರೆಂಟ್ ಅದಕ್ಕೇನೋ ಕನ್ನಡದಲ್ಲಿ ಪವನ ಉತ್ಪಾದನೆ ಅಂತ ಏನೋ ಕರೀತಾರೆ. ಪವನ ಉತ್ಪಾದನೆ ಅಲ್ಲ, ಏನೋ ಅಂತ ಕರೀತಾರೆ. ಒಟ್ಟಿಗೆ ಏನೋ ಹಾಗೆ ತಿರುಗಿದ್ರೆ ರೊಟೇಟ್ ಆಗೋದ್ರಿಂದ ಕರೆಂಟ್ ಉತ್ಪಾದನೆ ಆಗುತ್ತೆ ಅಷ್ಟೇ. ಪವನ ಶಕ್ತಿ, ರೈಟ್. ಇವಾಗ ನೆನಪಂತು, ಪವನ ಶಕ್ತಿ ಉತ್ಪಾದನೆ ಆಗುತ್ತೆ. ಅದು ತಿರುಗಿದಂಗೆಲ್ಲ ಪವನ ಶಕ್ತಿ ಅಂದರೆ ಗಾಳಿಯಿಂದ ತಿರುಗಿಬಿಟ್ಟು ಕರೆಂಟ್ ಉತ್ಪತ್ತಿ ಆಗುತ್ತಲ್ಲ. ಸೊ ಹಂಗಾಗ್ಬಿಟ್ಟು ಅದಕ್ಕೆ ಪವನ ಶಕ್ತಿ ಅಂತ ಹೇಳ್ತಾರೆ. ನೋಡ್ರಿ ಇಲ್ಲೊಂದು ಫುಲ್ ಈ ರೋಡಲ್ಲಿ ಏನು ನೋಡ್ತಾ ಇದ್ವು, ನಾನು ಕ್ಯಾಮ್ರಾ ಆಫ್ ಮಾಡಿದಾಗ ಎಷ್ಟೊಂದು ಲಾರಿಗಳು ಇನ್ನೂ ಸೈಡಿಗೆ ನಿಂತ್ಕೊಂಡಿದ್ವು. ಕೆಲವೊಂದು ಲಾರಿಗಳು ಹೋಗ್ತಾ ಇದ್ವು. ಇವಾಗ ಆನ್ ಮಾಡಿದ್ದೀನಿ, ಯಾಕಂದರೆ ಇವಾಗ ಕರೆಕ್ಟಾಗಿ ಕ್ಲಿಯರಾಗಿ ಬಿಸಿಲು ಬಂತು, ಎಲ್ಲ ಬಂತು ಅಂತೇಳಿ ಇವಾಗ ಆನ್ ಮಾಡಿದ್ವಿ. ಇನ್ನೂ ನಮಗೆ ಹುಲ್ಲಿಗೆ 90 ಕಿಲೋಮೀಟ್ರ್ ಇದೆ. ಸೊ ಜಾಸ್ತಿ ಎಲ್ಲ ಟೈಮ್ ಇಲ್ಲೆಲ್ಲ ವೀಡಿಯೋ ಮಾಡೋದಲ್ಲಿ ಬೇಡ. ಬೇಗ ದೇವಸ್ಥಾನಕ್ಕೆ ಹೋಗಿ, ನಾವಿನ್ನೂ ಸ್ನಾನ ಮಾಡಿಲ್ಲ, ಸ್ನಾನ ಮಾಡಿ ದೇವಸ್ಥಾನ ಹೋಗಿ ದರ್ಶನ ಮಾಡ್ಕೊಳ್ಳೋಣ. ನೋಡೋಣ ಅಲ್ಲಿ ಏನಾದರೂ ವೀಡಿಯೋ ಏನಾದರೂ ಅಲೋ ಇದ್ದರೆ ಪಕ್ಕ ನಾನು ವೀಡಿಯೋ ಮಾಡ್ತೀನಿ. ಬನ್ನಿ, ನಿಮಗೆ ದೇವಸ್ಥಾನಲ್ಲಿ ಹೋದ್ಮೇಲೆ ಸಿಗ್ತೀನಿ. ನಾವು ಬಂದಿದ್ದೇವೆ ಟನಲ್ ಹತ್ರ. ಯಾವುದು? ಹೊಸಪೇಟೆ ಟನಲ್ ಹತ್ರ ನೋಡ್ರಿ. ಇಲ್ಲಿ ನೋಡ್ತಾ ಇರ್ಬೋದು ಹೆಂಗೈತೆ ಟನಲ್ಲು. ತಡೀರಿ, ಇಲ್ಲೇ ಒಂದು ಫೋಟೋ ಹಾಕೋಣ. ಗಾಡಿ ಸೈಡಿಗೆ ಹಾಕಿ. ಟ್ರೈನ್ ಹೋಗ್ತದಲ್ಲೋ ಇಲ್ಲಿ ಮೇಲ್ಗಡೆ ಟ್ರೈನ್ ಆಗ್ತೈತೆ. ಗೈಸ್ ಟನ್ನಲ್ ಹತ್ರ ಫಸ್ಟ್ ಟೈಮ್ ಹೋಗ್ತಾ ಇದ್ದೇನೆ. ಇದ್ರಲ್ಲಿ ಸೂಪರ್ ಬೈಕ್ಸ್ ಹಾಕ್ಬೇಕು, ಒಳ್ಳೆ ಸೌಂಡ್ ಅನ್ಕೊಳ್ರಿ. ಸ್ನಾವ್ ಐತೆ, ಫುಲ್ ಕೋಲ್ಡ್ ಐತೆ ಒಳಗಲ್ಲ. Guys, waterfall. ಏನು ಕೋಲ್ಡ್ ಆಗಲ್ಲ ಬೈ ನೀರು. ಗೈಸ್ ಇನ್ನೇನು ನಾವು ಬಂದ್ವಿ. ನಿಮಗೆ ಲೆಫ್ಟ್ ಸೈಡ್ ನಿಮಗೆ ಕಾಣುತ್ತೆ. ವೇಟ್ ಸೆಕೆಂಡ್. ಬಂತು ನಮ್ಮ ಬಾಸ್ ಹುಟ್ಟಿದ ಸ್ಥಳ ಬಂತು. ಇವಾಗ ನೋಡ್ರಿ ಅಲ್ಲಿ ಕಾಣ್ತಾ ಇದೆ ನೋಡ್ರಿ ಸ್ಟ್ರೈಟು, ಅದೇ ಅಂಜನಾದ್ರಿ ಕಿಷ್ಕಿಂಧ ಹನುಮಂತ ಹುಟ್ಟಿದ ಸ್ಥಳ, ಅಂದರೆ ನಮ್ಮ ಬಾಸ್ ಹುಟ್ಟಿದ ಸ್ಥಳ. ಸೊ ನಡೀರಿ ಇವಾಗ ಹೋಗೋಣ. ನಾನಿದು ಬರ್ತಾ ಇರೋದು ಸೆಕೆಂಡ್ ಟೈಮು. ನೀವು ಯಾರ್ಯಾರು ಎಷ್ಟೋ ಸಲ ಬಂದಿದ್ದೀರ ಹಂಗೆ ಕಮೆಂಟ್ ಮಾಡಿ. ಫಸ್ಟ್ನೇ ಸಲ ನಾನು ಹಳೇ ಬೈಕ್ ಸ್ಪೆಂಡ್ರ್ ತೊಗೊಂಡು ಬಂದಿದ್ದೆ. ಇವಾಗ ನಮ್ಮ ಅಶ್ವಮೇಧ ತೊಗೊಂಡು ಬರ್ತಾಯಿದ್ದೀನಿ. ಸೊ ಹೊಸ ಗಾಡಿ
ಅದಕ್ಕೋಸ್ಕರ ಲೆಟ್ಸ್ ಗೋ. ಇವಾಗ ಐ ಥಿಂಕ್ ಎಷ್ಟಾಗ್ಯದ ಬೈ ಟೈಮ? ಬೈ ನಾ ಇನ್ನೊಂದು ಫೋನ್ ನಿನ್ನ ಹತ್ರ ಅದಲ್ಲ, 1:20, 1:15 ಟೈಮಿಂಗು. ಇವಾಗ ಕಡಿಮೆ ಆಗಿರ್ಬೋದು ಜನ ಅಂತ ಅನ್ಕೋತೀನಿ. ನಾನು ಇವಾಗ ಒಳಗಡೆ ಹೋದ್ರೆ ಗೊತ್ತಾಗುತ್ತೆ. ಬೈ ಎಲ್ಲ ಕಮ್ ಗಾಡಿ ಎಲ್ಲಿ 5 ರೂಪಾಯಿ ಕೊಟ್ಟು ಅಲ್ಲೇ ಹಾಕೋದು. ಅಲ್ಲ ಒಳಗಾಕ ಮ್ಯಾನ್. KA03 03 ಅಲ್ವಾ? 04 ಆಯ್ತಾ? 03 ಆಯ್ತಪ್ಪ. ಯಾಕಣ್ಣ ನನಗೆ ಲಾಸ್ಟ್ 4 ನಂಬರಾ? ನಾನು ಕಂಪನಿ ಅಪ್ಪು ಅದ್ರ ಫ್ಯಾನ್ಸಿನ 03 ಬೇಕಂತೇಳಿ ಒಂದು ವಾರ ತಿಳ್ತಿದ್ದೆ ನಾನು. ಹಾಂ 03ನೇ ಬೇಕಂತೇಳಿ. ಓಕೆ, ಇಲ್ಲಿ ಬಂದ್ಮೇಲೆ ಕೊಡ್ಬೇಕಾ? ಸರಿ, ಇವಾಗ ಕೊಡಲ. ಗೈಸ್ ಇದು ಎಂಟ್ರೆನ್ಸ್ ನೋಡ್ತಾ ಇರ್ಬೋದು. ಸೊ ಶ್ರೀ ಹನುಮಾನ್ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ. ಸೊ ಇಲ್ಲಿ ಕಾಲು ತೊಳ್ಕೊಂಡು ಇವಾಗ ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಮೇಲ್ಗಡೆ ಹೋಗೋಣ, ಕಾಲು ತೊಳ್ಕೊಳ್ಳೋಣ. ಜೈ ಶ್ರೀರಾಮ್. ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ನಿಮಗೆ ಶ್ರೀರಾಮನ ಮೂರ್ತಿ ಸಿಗುತ್ತೆ, ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿದೆ ಅಂತೇಳಿ. ಸೊ ಇದು ಅದಕ್ಕೆ ಜೈ ಶ್ರೀರಾಮ್ ಜೈ ಹನುಮಾನ್. ಬನ್ನಿ ಇವಾಗ ಮೇಲ್ಗಡೆ ಟೋಟಲಾಗಿ 575 ಮೆಟ್ಲುಗಳಿವೆ. ಸೊ ಔಟನ್ನ ಏರೋಣ ಇವಾಗ. ಗೈಸ್ ಇಲ್ಲಿಂದ ನಮ್ಮ ಮೊದಲ ಬೆಟ್ಟಿಂದ ಸ್ಟಾರ್ಟು. ಇಲ್ಲಿಂದ ಟೋಟಲು 575 ಮೆಟ್ಲು ಏರಬೇಕು. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಗೈಸ್ ನಾನು ಇಲ್ಲಿವರೆಗೆ 2 ಸಲ ಬಂದೀನಿ. ನಮ್ಮ ರಾಮ್ ಬಾಯ್ ಎಷ್ಟು ಸಲ ಬಂದಿವೆ? 3 ಸಲ. ಈ ವರ್ಷದಾಗ 3 ಸರಿ, ಹೋದ ವರ್ಷದಾಗ 14 ಸರಿ. 14 ಸರಿ. ಯಾಕಂದ್ರೆ ಅಣ್ಣ ಇಲ್ಲೇ 100 ಕಿಲೋಮೀಟರ್ ದೂರ ಆಂಜನೇಯ ನಮ್ಗೆ ಕರ್ಕೊಂಡ್ ಬರ್ತಾ ಇಲ್ಲಿಗೆ. ಒಂಥರ ಇದು ಅಣ್ಣಂಗೆ ತವ್ರ ಮನೆ ಥರ ಆಗ್ಬಿಟ್ಟಿದೆ. ಈಗ ಈ ಸೈಡಿಗೆಲ್ಲ ಬಂದಾಗೆಲ್ಲ ಇನ್ನೂ 50 ಕಿಲೋಮೀಟ್ರ್ ಅಲ್ಲಿಗೆ ಹೋಗಿ ಬರೋಮಂತೆ. ಹಂಗೆ NS ಗಾಡಿ ತಗೊಂಡು ಹಿಂಗೆ ಬರ್ತಾ ಇರ್ತಾನೆ ಅಣ್ಣ. ಎಷ್ಟು ಟೈಮ್ ಬಂದ್ಬಿಟ್ಟು ಇವಾಗ 1:49 ಅಂದರೂ ಕೂಡ ನೋಡ್ರಿ ಎಷ್ಟು ಜನ ಇದ್ದಾರೆ. ಜೈ ಶ್ರೀರಾಮ್. ಈ ಕಡೆಯಿಂದ ನೋಡ್ತಿರ್ಬೋದು ವ್ಯೂ ಮಾತ್ರ ಸಖತ್ತಾಗೈತೆ. ಇಲ್ಲಿ ನೋಡಿ ಗೈಸ್ ಯಾವ ಥರ ಪೇಂಟಿಂಗ್ ಇದೆ ಅಲ್ಲಿ. ವಾಟರ್ ಟ್ಯಾಂಕು. ಇಲ್ಲಿವರೆಗೂ ನಾವು 252 ಮೆಟ್ಲಸ್ ಕಂಪ್ಲೀಟ್ ಮಾಡಿದ್ದೀವಿ. ಈ ಕಡೆ ನೋಡ್ರಿ ವ್ಯೂ ನೋಡ್ರಿ ಯಾವ ಥರ ಕಾಣುತ್ತೆ ಅಂತೇಳಿ. ಇವಾಗ ಹೋಗೋಣ ಗೈಸ್. ಹಂಗೆ ಬಂದ್ವಿ, ನೋಡ್ತಾ ಇರ್ಬೋದು. ಇನ್ನೂ ಸ್ವಲ್ಪ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಮಾತು ಬಿಟ್ಟು ಮತ್ತೆ ಏನು ಬರ್ತಾ ಇಲ್ಲ ನಮ್ಮ ಬಾಯಲ್ಲಿ. ನೋಡ್ತಾ ಇರ್ಬೋದು. ಇವಾಗ ಇಲ್ಲಿಂದ ಸೀದಾ ದೇವರ ದರ್ಶನ. ಜೈ ಶ್ರೀರಾಮ್. ನಾನು ಇನ್ನೂ ನನ್ನ ಕೈಗೆ ಒಂದು ಟ್ಯಾಟ್ ಹಾಕ್ಸಿದ್ದೀನಿ. ನೋಡೋಣ ಟೈಮ್ ಸಿಕ್ತು ಅಂದರೆ ಅದು ಕೂಡ ಅಲ್ಲಿ ಪೂಜಾರಿ ತೋರಿಸ್ಬಿಟ್ಟು ದೇವ್ರದ್ದು ಆದರೆ ಅದ್ರ ಮೇಲೆ ಹಚ್ಚೋಕ್ಕೆ ಟ್ರೈ ಮಾಡಿಸೋಣ. ನೋಡೋಣ, ಟ್ರೈ ಮಾಡೋಣ. ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ. ನೋಡ್ತಾ ಇರ್ಬೋದು ಇಲ್ಲಿ ವ್ಯೂ ನೋಡ್ರಿ ಹೆಂಗೆ ಕಾಣುತ್ತೆ, ಸಖತ್. ವಿರೂಪಾಕ್ಷ ದೇವಸ್ಥಾನ ಎಲ್ಲಾಯ್ತಾ? ಇಲ್ಲ, ಓ ಅಲ್ಲಿ ವಿರೂಪಾಕ್ಷ ದೇವಸ್ಥಾನ. ಇದು ಬೈ ಕಲ್ಲಿನ ರಥ ಇರೋದಲ್ಲ ಅಲ್ಲಿ. ಸೊ ಹೋಗೋಣ ಬಂದ ಕಡೆ ಅಂತೀರಿ. ಎಲ್ಲಿದೆ ಎಲ್ಲಲ್ಲ
ಯಾಕೆ ಹಚ್ಚಕ್ಕೆ ಟ್ರೈ ಮಾಡೋ ಎರಡು ಕಡೆಯಿಂದ ಆಫ್ ಮಾಡೋ. ಶಿವ ದೇವಸ್ಥಾನ ಎದುರುಗಡೆ ಇರೋಂಥ ಆಲ್ಗಂಬ ಹತ್ರ ನಾವು ತೆಂಗಿನಕಾಯಿ ಹೊಡಿತಾ ಇದ್ವಿ, ಕೆಳಗಡೆಯಿಂದ ತೊಗೊಂಡು ಬಂದ್ವಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಈ ಥರ ಕಾಯಿ ಬಂದರೆ ಏನೋ ಒಳ್ಳೇದಂತೆ. ಸೊ ಒಳ್ಳೇದು ಬಂತು ನಮಗೆ. ನೋಡೋಣ ಈ ಕಾಯಲ್ಲಿ ಯಾವ ಥರ ಇರುತ್ತೆ ಅಂತ. ಈ ಕಾಯಲ್ಲಿ ನೀರಿದೆ ಅಂತ ಅನಿಸ್ತಾ ಇದೆ. ನೋಡೋಣ ಈ ಕಾಯಿ ಕೂಡ ಸೇಮ್ ಗೈಸ್. ಕಾಯಿಲಿ ಏನಿಲ್ಲ. ತೊಟ್ಲುಕಾಯಿ ಒಳ್ಳೇದು ಒಳ್ಳೇದಾ? ಒಳ್ಳೇದು ತೊಟ್ಲುಕಾಯಿ ಬಂದಿಲ್ಲ. ಇಲ್ಲ ಅದು ಉಲಿಶೈತೆ ಅದು ಅಂದರೆ ಬರಲ್ಲ. ಒಳ್ಳೇದು ಏನಾಗಲ್ಲ. ಹೌದಾ? ಸರಿ. ನೀನು ಕಾಯಿ ಈ ಥರ ಆಗೈತೆ ಅಂತ ಹೇಳಿ ಬೇಜಾರು ತೆಗೆನಕ್ಕೆ ಏನಿಲ್ಲ. ಒಳ್ಳೇದಾ ಅದು ಅದು ಉಲಿಸೈತಲ್ಲ ಇನ್ನೂ ಒಳ್ಳೇದು. ನೀವು ಏನು ಕೇಳ್ಕೊಳಕೋಬೇಡ ಆ ಪಾರ್ಕ. ಸರಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಒಳಗೆ ಅಲ್ಲಲ್ಲ ಆ್ಯಕ್ಚುಲಿ ನಾವು ಹಂಗೆ ಹಿಡ್ಕೊಂಡಿವಿ. ನೋಡೋಣ ಏನಾಗುತ್ತೆ. ತಗೊಂಡ ಗೈಸ್, ನಾನು ಅವ್ರ ಹತ್ರ ತೋರಿಸ್ಬಿಟ್ಟು ನಿನ್ನೆ ಟಾಟಾ ಹಾಸ್ಕೊಂಡಿದ್ದೀನಿ. ಐ ಥಿಂಕ್ ನಿಮ್ಗೆ ತೋರಿಸಿಲ್ಲ ಅಂತ ಅನಿಸ್ತೀನಿ. ಇವಾಗ ತೋರಿಸ್ತೀನಿ ನೋಡ್ರಿ. ಒಂದು ನಿಮಿಷ ನೋಡಿ, ನಿನ್ನೆ ಹನುಮಾನ್ ಟ್ಯಾಟ್ ಹಾಕ್ಸ್ಕೊಂಡಿದ್ದೀನಿ. ಸೊ ಹಂಗಾಗ್ಬಿಟ್ಟೆ ನಾನು ಇವತ್ತು ಆಂಜನೇಯ ದಿವಸ ಬಂದಿದ್ದೀನಿ. ಹಿಂಗಿದೆ. ಸೊ ಇದು ಪೂಜಾರ ಹತ್ರ ತೋರ್ಸ ಅವ್ರು ಇಲ್ಲಿ ಅಲ್ಲಿರೋ ಆದ್ರೆ ಹನುಮಂತನ ಮೇಲೆ ಇರೋ ಆದ್ರೆ ಇಲ್ಲಿ ಹಚ್ಚಿದ್ರು, ಇಲ್ಲಿ ಸ್ವಲ್ಪ ಹಚ್ಚಿದ್ರು. ಫುಲ್ ಖುಷಿ ಆಯಿತು. ಹೊರ್ತು ಬೆಂಗಳೂರಿಂದ ಇಲ್ಲಿ ಬಂದು ಕೂಡ ಹೊರ್ತು ಅನಿಸ್ತು. ಗೈಸ್, ದರ್ಶನ ಆಯಿತು, ಎಲ್ಲ ಆಯಿತು. ಸೊ ಇದು ನೋಡ್ತಾ ಇರ್ಬೋದು, ಇದು ಔಟರ್ ರಿಂಗು ಈ ಥರ, ಅಂದರೆ ಔಟ್ ಸೈಡ್ ಈ ಥರ ಕಾಣುತ್ತೆ. ಸೊ ಇಲ್ಲೆಲ್ಲ ನೀವು ಮೇಲ್ಗಡೆ ಬಂದುಬಿಟ್ಟು ಒಂಥರ ಬೆಸ್ಟು ವ್ಯೂ ಪಾಯಿಂಟ್ ಅಂತೇಳಿ ನಿಮ್ಗೆ ತೋರಿಸ್ಬೋದು. ಎಲ್ಲಿಂದ ತೋರಿಸ್ತೀನಿ ಯಾವ ಥರ ಇದೆ ಅಂತೇಳಿ ನೋಡ್ತಾ ಇರ್ಬೋದು. ಈ ಕಡೆ ಕರ್ಕೊಂಡು ಹೋಗ್ತೀನಿ ಇವಾಗ. ಲೆಟ್ಸ್ ಕಮ್. ನೋಡಿ ಸುತ್ತಮುತ್ತ ನೀವು ಎಷ್ಟು ದೂರವರೆಗೂ ನೋಡ್ತೀರೋ ಅಷ್ಟು ದೂರವರೆಗೂ ನಿಮಗೆ ಬೆಟ್ಟ ಗುಡ್ಡಗಳೇ ಕಾಣುತ್ತೆ. ಫುಲ್ ಎಲ್ಲ ಹಸಿರು ನೋಡ್ತಾ ಇರ್ಬೋದು. ಸ್ನೇಹಿತರೆ, ಇಲ್ಲೇ ದಾಸೋಹ ಕೊಡ್ತಾರೆ ಅದ್ರ ಪಕ್ಕದಲ್ಲ. ಇವಾಗ ನಮ್ಮ ರಾಮ್ ಬಾಯ್ ಅವರು ಪ್ಲೇಟ್ ತೊಳಿತಾ ಇದ್ದಾರೆ. ನಾವು ಕೂಡ ಪ್ಲೇಟ್ ತೊಳೆಯೋಣ ಇವಾಗ. ವಾಟರ್ ಪ್ರೂಫ್ ನಂದು, ಏನಾಗಲ್ಲ. ಇಲ್ಲೋಡು ಆಯ್ ಬಸ್. ಬೇಡಪ್ಪ. ಇಲ್ಲೋಡು ಜಗಳ ಹೆಂಗೆ ಆಡ್ತಾ ಇದೆ. ಸಾಕು. ಇಲ್ಲೋಡ್ರಿ ಈಗ ನಮ್ಮ ಬ್ರೋ. ಏನು ಬ್ರೋ ಇದು ಬೈ? ಏನೇನು ಮಾಡ್ಯದು ಬೈ? ಅದೊಂದು ಮತ್ತೆ ನಾನು ಡುಬ್ಬನ ಊಟ ನೀರು ಕುಡಿಸು ಬೈ. ನೀರು ಕುಡಿಸು. ನೀರು ಕುಡಿಯಪ್ಪ. ನೀರು ಬೇಡ. ದೊಡ್ಡ ಬಂತ ಗುರು. ಅಲ್ಲಡ್ಗ ಅಣ್ಣ ಯಾಕೆ ಬಾಯ್? ನಾನು ನೋಡೇ ಇಲ್ಲ ಬಾಯ್, ನಿಜ. ಅಜ್ಜಿ ಸ್ವಲ್ಪ ಹಾಕಜ್ಜಿ. ಗೈಸ್, ಇವಾಗ ಜಸ್ಟ್ ದಾಸೋಹದಲ್ಲಿ ಊಟ ಮಾಡಿದ್ವಿ. ಸೊ ಈ ಕಡೆ ಬರ್ತಾ ಇದ್ವಿ ನೋಡಿ. ಈ ಕಡೆ ಅದರ ಲೆಫ್ಟ್ ಸೈಡೆಲ್ಲ ಈ ಥರ ಬಂಡೆಗಳಿದೆ. ಸೊ ನೀವು ಇಲ್ಲಿ ಬಂದುಬಿಟ್ಟು ಹಾಂ ಹಂಗೆ ಹೇಳ್ತೀನಿ ತವ. ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಎಲ್ಲ ಕೂಡೋಕ್ಕೆಲ್ಲ ಮಸ್ತ್ನಾಗಿ ಜಾಗ ಇದೆ. ಸೊ ನೀವು ಈ ಕಡೆ ಬಂದುಬಿಟ್ಟು ಒಳ್ಳೆ ಸುತ್ತಮುತ್ತ ಎಲ್ಲ ವಿರೂಪಾಕ್ಷ ಸ್ವಾಮಿ ದೇವಸ್ಥಾನ ಮತ್ತು ಕಲ್ಲಿನ ರಥ. ಸೊ ನೀವು ಸುತ್ತಮುತ್ತ ಏನೇನು ಕಾಣುತ್ತೆ ಎಲ್ಲನೂ ನೋಡ್ಬೋದು.
ಗೈಸ್ ಇವಾಗ ಮೇಲ್ಗಡೆ ಹೋಗಿ ದರ್ಶನ ಮಾಡಿದ್ವಿ. ಜಸ್ಟ್ ಇವಾಗ ಒಂದು ಫೋಟೋ ಬೇಕು. ಸೊ ನೋಡೋಣ ಫೋಟೋಗೆ ಏನಾದರೂ ಅಲೋ ಮಾಡ್ತಾರಾ ಅಂತ. ಸೊ ಅಲ್ಲಿವರೆಗೂ ಹೋಗಿ ಒಂದು ಫೋಟೋ ಹೊಡ್ಕೊಂಡು ಬಂದ್ಬರೋಣ. ಯಾರು ಏನು ಅಂದೇ ಇದ್ದರೆ ಸಾಕು ಅಷ್ಟೆ. ನೋಡೋಣ, ಟ್ರೈ ಮಾಡೋಣ. ಯಾರು ಏನು ಅಂದೇ ಇದ್ರೆ ಸಾಕು ಗುರು ಅಷ್ಟೇ. ತಗೊಂಡು ಬಂದ್ವಿ. ಯಾರು ಏನನ್ನಲಿಲ್ಲ. ಇಲ್ಲಿ ಏನಂದೇ ಇದ್ರೆ ಸಾಕು, ಇಲ್ಲೇ ಸಾಕು. ಹೆಂಗ ಇಲ್ಲೇ ಸಾಕಲ್ಲ. ಓಕೆ, ಇಲ್ಲೇ ಸಾಕಾ.